ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಹೇಳುವಂತ ರೀತಿಯಲ್ಲಿ ಒಂದು 2-3 ಸಭೆಗಳನ್ನು ಮಾಡಿ ಕೆಲವೊಂದು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಈ ಆಯ್ಕೆ ಮಾಡಿದ ಇದರ ಪ್ರಕಾರ ನಾವು ಅದನ್ನು ತಮ್ಮ ಗಮನಕ್ಕೆ ತಂದು ನಮ್ಮ ಹಳೆ ವಿದ್ಯಾರ್ಥಿಗಳಿಗೆಲ್ಲ ಅದೊಂದು ಗೊತ್ತಾಗಬೇಕು ಅಂತಾದ್ರೆ ನಿಮ್ಮ ಅವಶ್ಯಕತೆ ಬಹಳ ಹೆಚ್ಚಿಗೆ ಇದೆ. ಅದರಿಂದ ಇವತ್ತು ಬಂದಿರತಕ್ಕಂಥ ಎಲ್ಲ ಪತ್ರಕರ್ತ ಸ್ನೇಹಿತರಿಗೆ ಮೊದಲನೇದಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಸ್ವಾಗತ ಮಾಡುತ್ತಾ, ಈಗಾಗಲೇ ನಮ್ಮ 75ನೇ ವರ್ಷಕ್ಕೆ ನನ್ನನ್ನು ಅಧ್ಯಕ್ಷನಾಗಿ, MB ಸದಾಶಿವರನ್ನು ಕಾರ್ಯದರ್ಶಿಯಾಗಿ, ಮುಸ್ತಾಫರನ್ನು ಸಂಘಟನಾ ಕಾರ್ಯದರ್ಶಿಯಾಗಿ, ಜೊತೆ ಕಾರ್ಯದರ್ಶಿಯಾಗಿ ದಿನೇಶ್ ಮಡಪಾಡಿ ಅವರನ್ನು ಖಜಾಂಚಿಯಾಗಿ ಅಶೋಕ ಪ್ರಭುಗಳನ್ನು ಮಾಡಿ 10 ಹಲವು ಬೇರೆ ಬೇರೆ ಕಮಿಟಿಗಳನ್ನೆಲ್ಲ ಮಾಡಿ ನಾವು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಇದರ ಒಟ್ಟಿಗೆ ನಮ್ದು ಡಿಸೆಂಬರ್ನಲ್ಲಿ ಇದನ್ನು ಕಾರ್ಯಕ್ರಮ ಮಾಡುದು ಅಂತ ಹೇಳುವಂತದ್ದು ಕೊಡುಗೆಯನ್ನು ಕೊಡಬೇಕು ಅಂತ ಲೆಕ್ಕದಲ್ಲಿ ನಾವು ಈಗಾಗಲೇ ಅಕ್ಷರ ದಾಸೋಹ ಕೊಠಡಿಯನ್ನು ಒಂದು ನಿರ್ಮಿಸುವುದು ಅಂತ ಹೇಳುವಂತ ಒಂದು ಕಾರ್ಯಕ್ರಮ ಕೈ ಹಾಕಿದ್ದೇವೆ. ಅದಕ್ಕೆ ಸುಮಾರು ಅಂದಾಜು 60 ಲಕ್ಷ. ಕ್ರೀಡಾಂಗಣಕ್ಕೆ ಒಂದು ಗ್ಯಾಲರಿ ಮತ್ತು ಸ್ಟ್ಯಾಂಡ್ ಅನ್ನು ಮಾಡಬೇಕು ಅಂತ ಹೇಳುವ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಅದಕ್ಕೆ 25 ಲಕ್ಷ. ತಡೆಗೋಡೆಗೆ ಒಂದು 10 ಲಕ್ಷ. ನಿವೇಶನ ಆವರಣಕ್ಕೆ 5 ಲಕ್ಷ. ಅಮೃತ ಮಹೋತ್ಸವದ ಇನ್ನಿತರ ಕೆಲಸಗಳಿಗೆಲ್ಲ ಒಟ್ಟಿಗೆ 25 ಲಕ್ಷ. ಒಟ್ಟಿಗೆ 1,25,00,000ದ ಕಾರ್ಯಕ್ರಮವನ್ನು ನಾವು ಹಾಕಿಕೊಂಡಿದ್ದೇವೆ. ಅದರೊಟ್ಟಿಗೆ ನಾಳೆ 18ನೇ ತಾರೀಕಿಗೆ ಬೆಳಿಗ್ಗೆ ಈ ಅಕ್ಷರ ದಾಸೋಹ ಸಂಘಕ್ಕೆ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಲಿದ್ದೇವೆ. ಅದನ್ನು ನಮ್ಮ ಕುರುಂಜಿಯ ಆತ್ಮೀಯರಾದ ನಮ್ಮೆಲ್ಲರ ಹಿರಿಯರು ಆತ್ಮೀಯರಾದಂಥ ಚಿದಾನಂದ ಅವರು ಕೆಸರುಕಲ್ಲು ಹಾಕುವ ಮುಖಾಂತರ ಕೆಲಸ ಕೂಡ ಚಾಲನೆ ಕೊಡ್ತಾ ಇದ್ದೇವೆ. ಆದ್ದರಿಂದ ಇವತ್ತು ನಮಗೆ ಆ 1.25 ಕೋಟಿ ರೂಪಾಯಿನ ಕಲೆಕ್ಷನ್ ಮಾಡಬೇಕು ಅಂತಾದ್ರೆ ಹೆಚ್ಚಿನ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಇದರಲ್ಲಿ ಸೇರಿಕೊಳ್ಬೇಕಾಗ್ತದೆ. ಹಳೆ ವಿದ್ಯಾರ್ಥಿಗಳು ಪರ ಊರಿನಲ್ಲೆಲ್ಲ ಇರುವುದರಿಂದ ಅವರನ್ನು ವೈಯಕ್ತಿಕವಾಗಿ ನಮಗೆ ಭೇಟಿ ಮಾಡಲಿಕ್ಕೆ ಆಗೋದ್ರಿಂದ ನಿಮ್ಮ ಮುಖಾಂತರ ನಾವು ಇದನ್ನು ಹೇಳಿ ಈ ರೀತಿಯ ಒಂದು ವ್ಯವಸ್ಥೆ ನಡೀತದೆ, ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳಿಕೊಳ್ಳುವ ಕುರಿತು ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಅದು. ಇನ್ನು ಮುಂದಿನದನ್ನೆಲ್ಲ ನಮ್ಮ MB ಸದಾಶಿವ ಅವರು ಮಾತಾಡ್ತಾರೆ. ಈಗಾಗಲೇ ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಿಗೆ ಆಯ್ಕೆಯಾಗಿರುವ ಶ್ರೀ ಸೀತಾರಾಮಯ್ಯವರು ಅಮೃತ ಮಹೋತ್ಸವದ ಒಂದು ನೀಲಿ ನಕಾಶೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಸುಮಾರು 75 ವರ್ಷಗಳಿಂದ ಈ ಭಾಗದ ಕೇವಲ ಶೈಕ್ಷಣಿಕವಾಗಿ ಅಲ್ಲ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯ ಅಭಿವೃದ್ಧಿಗೆ ಒಂದು ಕೇಂದ್ರವಾಗಿ ಬೆಳೆದಂಥ ಸಂಸ್ಥೆ ಇದು. ಅನೇಕ ಗುರುಗಳು ಈ ಸಂಸ್ಥೆಯಲ್ಲಿ ದುಡಿದು ಅತ್ಯುತ್ತಮವಾದಂಥ ವಿದ್ಯಾರ್ಥಿಗಳನ್ನು ನಿರ್ಮಿಸಿ ಆ ಮೂಲಕ ಸಮಾಜಕ್ಕೆ ನಾಗರಿಕರನ್ನಾಗಿ ರೂಪಿಸಿದಂಥ ಸಂಸ್ಥೆ. ಈ ಸಂಸ್ಥೆಗೆ 75 ವರ್ಷ ತುಂಬಿರುವ ಸಂದರ್ಭದಲ್ಲಿ ಎಲ್ಲ ಹಿರಿಯರನ್ನು ನೆನಪಿಸಿಕೊಳ್ಳುವಂಥ ಕೆಲಸ ಮತ್ತು ಮುಂದಿನ ಪೀಳಿಗೆಗೆ ಅತ್ಯುತ್ತಮವಾದಂಥ ಶಿಕ್ಷಣವನ್ನು ಕೊಟ್ಟು ಅವರ ಅಡಿಪಾಯವನ್ನು ಮತ್ತಷ್ಟು ಭದ್ರಗೊಳಿಸುವ ಹಾಗೂ ಈಗಿನ ಡಿಜಿಟಲೀಕರಣದ ಈ ದಿನಮಾನದಲ್ಲಿ ಹೆಚ್ಚಿನ ರೀತಿಯಲ್ಲಿ ತಾಂತ್ರಿಕವಾಗಿಯೂ ಅವರಿಗೆ ವಿವಿಧ ರೀತಿಯ ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲೂ ನಾವು ಯೋಚನೆ ಮಾಡಿದ್ದೇವೆ. ನಮ್ಮ ಅದೃಷ್ಟವಶಾತ್ ಸಹಕಾರಿಗಳಾದಂಥ ಸೀತಾರಾಮಯ್ಯವರು ಹಾಗೆ ಇಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿರುವ ಪ್ರಿನ್ಸಿಪಾಲ್ ಹಾಗೂ ಉಪಪ್ರಾಂಶುಪಾಲರು ಮತ್ತು SDMC ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದ ನಿಮ್ಮ ಪತ್ರಕರ್ತರಲ್ಲಿ ಒಬ್ಬರಾದಂಥ ಹಸನರವರಿದ್ದಾರೆ. ಹೀಗೆ ಎಲ್ಲ ರೀತಿಯಲ್ಲೂ ಒಂದು ಸುಸಜ್ಜಿತವಾದಂಥ ವಿಸ್ತೃತವಾದ ತಂಡವನ್ನು ರಚಿಸಿಕೊಂಡು ಈ ಒಂದು ಕಾರ್ಯಕ್ಕೆ ನಾವು ಮುಂದಾಗಿದ್ದೇವೆ. 1,25,00,000 ದೊಡ್ಡ ಯೋಜನೆಯನ್ನು ಹಮ್ಮಿಕೊಂಡು ಅದರಲ್ಲಿ ಯಾವುದೇ ರೀತಿಯ ಸಂಗ್ರಹಕ್ಕೆ ತೊಡಗದೆ ಕೂಡ ನಾವು ಅಧ್ಯಕ್ಷರ ನೇತೃತ್ವದಲ್ಲಿ ಆತ್ಮವಿಶ್ವಾಸದಲ್ಲಿ ನಾವು ಅದರ ಕಾರ್ಯಾರಂಭವನ್ನು ಮುಂದಿನ ಭಾನುವಾರ ಮಾಡಲಿದ್ದೇವೆ. ಅದು ನಮ್ಮ ಒಂದು ಆತ್ಮವಿಶ್ವಾಸದ ಪ್ರತೀಕವಾಗಿ ಕಾಣ್ತದೆ. ಯಾಕಂದರೆ ನಾವು ಇನ್ನೂ ಕೆಲಸಕ್ಕೆ ಹೊರಡಲಿಲ್ಲ, ಆದರೆ ನಾವು ವಿಶ್ವಾಸ ಹೊಂದಿದ್ದೇವೆ ಈ ಕೆಲಸಕ್ಕೆ ಎಲ್ಲರೂ ಸಹಕರಿಸ್ತಾರೆ. ಯಾಕಂದರೆ 21,250 ವಿದ್ಯಾರ್ಥಿಗಳು ಈ ಸಂಸ್ಥೆಯಿಂದ ಹೊರಹೊಮ್ಮಿದ್ದಾರೆ. ಅವರು ದೇಶ ವಿದೇಶಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ದೇಶವನ್ನು ಕಟ್ಟುವಂಥ ಕೆಲಸದಲ್ಲಿ ಅವರು ಭಾಗಿಯಾಗಿದ್ದಾರೆ. ಅಂಥವರನ್ನು ಗುರುತಿಸುವ ಕೆಲಸಕ್ಕೆ ನಿಮ್ಮ ಮಾಧ್ಯಮದ ಸಹಾಯ ಬೇಕು. ನಿಮ್ಮ ಮೂಲಕ ನಾವು ಎಲ್ಲರನ್ನ ಈ ಒಂದು ಸಮಿತಿಗೆ ಸಂಪರ್ಕ ಬರುವ ಹಾಗೆ ಮಾಡಬೇಕು. ಅವರ ಸಂಪರ್ಕದ ಮೂಲಕ ಅವರ ಕಿಂಚಿತ್ ಸಹಾಯವನ್ನು ಪಡೆದು ನಾವು ಈ ಸಂಸ್ಥೆಯನ್ನು ಮತ್ತೆ ಒಂದು ಒಳ್ಳೆಯ ಸಂಸ್ಥೆಯನ್ನು ರೂಪಿಸಿ, ಈಗಾಗಲೇ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿರುವ ಸಂಸ್ಥೆ ಇದು ಮತ್ತು ಇಡೀ ರಾಜ್ಯದಲ್ಲಿ ಒಂದು ಹೆಸರು ಮಾಡಿದ ಸಂಸ್ಥೆ ಇದು. ನಾವು ಕೇವಲ ಶೈಕ್ಷಣಿಕವಾಗಿ ಈ ಸಾರಿ 2ನೇ ರ್ಯಾಂಕ್ ಇಡೀ ರಾಜ್ಯದಲ್ಲಿ ಇಡೀ 2ನೇ ರ್ಯಾಂಕ್ ಬಂದಿದೆ. ಮಾತ್ರವಲ್ಲ, ಸತತವಾಗಿ ನಾವು 95% ಹೆಚ್ಚಿನ ಫಲಿತಾಂಶವನ್ನು ಪಡಿತಾ ಇದ್ದೇವೆ. ಜೊತೆಗೆ
PUCಯಲ್ಲಿ ಕೂಡ 100ಕ್ಕೆ 100 ಸೈನ್ಸ್ನಂಥ ಸಬ್ಜೆಕ್ಟಲ್ಲಿ ಬರುವಂಥ ಸಂಸ್ಥೆ. ಇವತ್ತು ನಮ್ಮ ಶಾಲೆಗೆ ಸೇರಬೇಕಾದ್ರೆ 85% ಮಾರ್ಕ್ ತೆಗೆದವರಿಗೆ ಮಾತ್ರ ಶಿಕ್ಷಣ. ಯಾಕಂದರೆ ಅಷ್ಟು ಒಳ್ಳೆಯ ಒಂದು ದಾಖಲಾತಿ ಇಲ್ಲಿ ಪ್ರಾರಂಭ ಆಗಿದೆ. ಇಂಥ ಒಂದು ಮೂಲಭೂತ ಸೌಕರ್ಯ ಮತ್ತು ಶೈಕ್ಷಣಿಕ ವ್ಯವಸ್ಥೆ ಇರುವಲ್ಲಿ ಒಳ್ಳೆಯ ಬೋಧಕ ವೃಂದದವರು ಇರೋದ್ರಿಂದಾಗಿ ಈ ಸಂಸ್ಥೆಗೆ ಒಳ್ಳೆಯ ಹೆಸರಿದೆ. ಅದಕ್ಕೆ ಈ ಅವಕಾಶವನ್ನು ಬಳಸಿ 25 ವರ್ಷವನ್ನು ಬಳಸಿಕೊಂಡು ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಮಾಡಿ ಜನಸಾಮಾನ್ಯರ ಮಕ್ಕಳು ಇಲ್ಲಿ ಹೆಚ್ಚು ಓದಿ ಪ್ರತಿಭಾವಂತರಾಗಿ ದೇಶದಲ್ಲಿ ಮತ್ತು ವಿದೇಶದಲ್ಲಿ ಹೊಸ ಭಾರತ ನಿರ್ಮಾಣಕ್ಕೆ ಸಹಕರಿಸಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಈ ಸಮಿತಿ ಮುಂದುವರೆದಿದೆ. ನಮಗೆ ಬೇಕಾದಷ್ಟು ಜಾಗ ಇದೆ. ಮುಸ್ತಾಫರ್ ಅವರ ನೇತೃತ್ವದಲ್ಲಿ ಆ ಜಾಗದಲ್ಲೆಲ್ಲ ಸರ್ವೆ ಮಾಡಿಸುವಂಥ ಕೆಲಸ. ಆ ಜಾಗ ಸುಮಾರು 7.5 ಎಕರೆಯಷ್ಟು ಅದಕ್ಕೆ ಆವರಣ ಮಾಡಿ ಅಲ್ಲಿ ಮುಂದೆ ಒಳ್ಳೆಯ ರೀತಿಯಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಮುಂದಾಗಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಯಾಕಂದರೆ ನಿಮ್ಮಲ್ಲಿ ಅನೇಕರು, ನೀವು ಅಥವಾ ನಿಮ್ಮ ಮನೆಯವರು ಅನೇಕರು ಇಲ್ಲಿ ಓದಿದವರಿದ್ದಾರೆ, ಖಂಡಿತವಾಗಿ ಇಲ್ಲಿ ಓದಿದ್ದಾರೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಇಲ್ಲಿ ಓದಿದವರು, ಮಾಜಿ ಮುಖ್ಯಮಂತ್ರಿಗಳು, ಹಾಗೆ ಅಂಥವ್ರು ಬಹಳ ಜನ ಇದ್ದಾರೆ. ನಾವು ಬಹಳ ಸಾಧಕರಿದ್ದಾರೆ. ಅವರೆಲ್ಲರನ್ನ ನಾವು ಡಾಕ್ಟರ್ ಚಿದಾನಂದ ಇರ್ಬೋದು, ಗಿರೀಶ್ ಭಾರದ್ವಾಜ್ ಇರ್ಬೋದು, ಇಂಥವರೆಲ್ಲರೂ ನಮ್ಮಲ್ಲಿ ಓದಿದವರು. ಹಾಗಾಗಿ ಇದೆಲ್ಲವನ್ನು ಒಂದೇ ಸಮಸ್ಯೆ ಅಂದರೆ ಅವರನ್ನು ಸಂಪರ್ಕಿಸೋದು. ಆ 1950ರಲ್ಲಿ ಪ್ರಾರಂಭ ಆದ್ದರಿಂದ 50ನೇ ಇಸ್ವಿಯಿಂದ ಇವತ್ತಿನವರೆಗೆ ಯಾರ್ಯಾರು ಇದ್ದಾರೆ ನಮಗೆ ಗಮನಕ್ಕೆ ಬರೋದಿಲ್ಲ. ಎಷ್ಟೇ ನಮ್ಮಲ್ಲಿ ವಾಟ್ಸಪ್ ಇರಲಿ ಎಲ್ಲ ಮಾಹಿತಿ ಇದ್ದರೂ ಕೂಡ ಅವರನ್ನು ಸಂಪರ್ಕಿಸುವ ಕೊರತೆ ಒಂದು ಸಮಸ್ಯೆ ಇದೆ. ಅದನ್ನು ನೀವು ನೀಗಿಸಬೇಕು, ನಮ್ಮ ಜೊತೆ ಸಹಕರಿಸಬೇಕು ಮತ್ತು ನಮ್ಮ ಒಳ್ಳೆಯ ಕೆಲಸಕ್ಕೆ ನಿಮ್ಮ ಎಲ್ಲ ರೀತಿಯ ಪ್ರಚಾರ ಬೇಕು ಅಂತೇಳಿ ಅಧ್ಯಕ್ಷರ ಪರವಾಗಿ ಮತ್ತೊಮ್ಮೆ ಮತ್ತು ಪ್ರಾಂಶುಪಾಲರು ಮತ್ತು ಉಪಪ್ರಾಂಶುಪಾಲರು ನಮಗೆ ಹೆಮ್ಮೆ ಅನಿಸ್ತದೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಆ ಸಂಸ್ಥೆಯಲ್ಲಿ ಮುಖ್ಯಸ್ಥರಿಗೆ ಹೇಗೆ ಅನ್ನೋದು ಮುಖ್ಯ ಆಗ್ತದೆ, ಅವರಿಗೆ ಬದ್ಧತೆ ಇದೆಯಾ ಅಂತ ಮುಖ್ಯ ಆಗ್ತದೆ. ಆ ದೃಷ್ಟಿಯಿಂದ ನಾವು ಒಳ್ಳೆಯ ಒಂದು ಬೋಧಕ ವೃಂದವನ್ನು, ಆಡಳಿತ ವೃಂದವನ್ನು ಹೊಂದಿದ್ದೇವೆ ಮತ್ತು SDMC ಕೂಡ ಬಹಳ ಕ್ರಿಯಾಶೀಲವಾದ SDMC ಇದೆ. ಹಾಗಾಗಿ ಅಂಥ ಒಂದು ಸಂಸ್ಥೆಗೆ ನಿಮ್ಮ ಬೆಂಬಲ ಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥಿಸ್ತಾ, ಈ ಸಂಸ್ಥೆಯಲ್ಲಿ ನಾವು ಆಗಲೇ ಹೇಳಿದಾಗೆ ಶೈಕ್ಷಣಿಕವಾಗಿ ಮಾತ್ರ ಅಲ್ಲ, ಕ್ರೀಡೆಯಲ್ಲಾಗಲಿ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸತತವಾಗಿ ಬಹುಮಾನ ಬರ್ತಾ ಇದೆ. ಹೀಗೆ ನಮ್ಮ ಎಲ್ಲ ಕ್ಷೇತ್ರದಲ್ಲಿಯೂ ವ್ಯಾಪಿಸಿಕೊಂಡಿರುವಂಥ ವಿದ್ಯಾಸಂಸ್ಥೆ ಆಗಿರೋದ್ರಿಂದ ಜನ ಕೇವಲ ಹಳೆ ವಿದ್ಯಾರ್ಥಿಗಳಲ್ಲ, ಶಿಕ್ಷಣಾಭಿಮಾನಿಗಳು, ಶಿಕ್ಷಣ ಪ್ರೇಮಿಗಳು, ಅದರಲ್ಲೂ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಅಭಿಮಾನ ಇರುವವರು ನಮಗೆ ಬೆಂಬಲಿಸಬೇಕು ಅಂತೇಳಿ ಈ ಮೂಲಕ ಅಧ್ಯಕ್ಷರ ಪರವಾಗಿ ಮತ್ತೊಮ್ಮೆ ವಿನಂತಿಸಿ ಮುಂದೆ ಸರಿ ಹೇಳಿ. ಈಗಾಗಲೇ ನಮ್ಮ ಅಧ್ಯಕ್ಷರಾದ ಹಿರಿಯರಾದ ಸೀತಾರಾಮ್ ಅವರು ಹೇಳಿದಾಗೆ ಮತ್ತು MB ಸದಾಶಿವ ಹೇಳಿದಾಗೆ ನಮ್ಮ ಸುಳ್ಯ ಜೂನಿಯರ್ ಕಾಲೇಜ್ಗೆ ಒಂದು ದೊಡ್ಡ ಇತಿಹಾಸ ಇದೆ. ಆ ಇತಿಹಾಸದಲ್ಲಿ ಬಹುಶಃ ಈಗಾಗಲೇ ಹೇಳಿದಾಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ಅವರು ಸುಂದರ್ ನಾಯ್ಕ್ CCF ಆಗಿ ರಿಟೈರ್ಡ್ ಆದವರು, ಅನೇಕ ಸಂಘ ಸಂಸ್ಥೆಗಳಲ್ಲಿ ದೊಡ್ಡ ಸರ್ಕಾರದಲ್ಲಿ ಹೋದವರು ಮತ್ತೆ ಫಾರಿನ್ನಲ್ಲಿ ದೊಡ್ಡ ಇದ್ದವರು, ಅಂಥವ್ರನ್ನೆಲ್ಲ ಕೂಡಿಸಿಕೊಂಡು ಮತ್ತೆ ಇದನ್ನು ಅಭಿವೃದ್ಧಿ ಪಡಿಸುವ ದೃಷ್ಟಿಯಲ್ಲಿ ಬಹುಶಃ ನೀವು ಈಗಾಗಲೇ ನೋಡ್ಬೋದು, ಅಲ್ಲಿಗೆ 1.5 ಕೋಟಿದು ಒಂದು ಹೊಸ ಕಂಪನಿ ಈಗಾಗಲೇ 4 ಕೊಠಡಿಗಳ ನಿರ್ಮಾಣ ಆಗ್ತಾ ಇದೆ. ಪ್ರಾಂಶುಪಾಲ ಬಂದು ಅದರ ಮೊದಲು ಕೂಡ, ಅದರ ನಂತರ ಕೂಡ ಬಹಳ ದೊಡ್ಡ ಬಿಲ್ಡಿಂಗ್, ಒಂದು ಮಾಸ್ಟರ್ ಪ್ಲಾನ್ ತಯಾರಾಗ್ತಾ ಇದೆ ಈ ಜೂನಿಯರ್ ಕಾಲೇಜ್ ಬಗ್ಗೆ. ಅಲ್ಲಿ 4 ಕೊಠಡಿಗಳು ಮತ್ತೆ ಹೈಸ್ಕೂಲ್ ಕಟ್ಟಡಗಳು, ಈಗ ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಅದೆಲ್ಲ ಅನಾವರಣ ಆಗಲಿಕ್ಕಿದೆ ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ. ಅದನ್ನೆಲ್ಲ ನೀವು ವರದಿಗೆ ಮಾಡಿದಾಗ ಬಹುಶಃ ಎಷ್ಟೊಂದು ಅಭಿವೃದ್ಧಿ ಅಲ್ಲಿ ಸ್ಮಾರ್ಟ್ ಕ್ಲಾಸ್ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಆಧುನಿಕವಾದ ಒಂದು ತಂತ್ರಜ್ಞಾನವನ್ನು ಅಳವಡಿಸುವಲ್ಲಿ ಬಹಳ ಯಶಸ್ವಿಯಾಗಿದ್ದೇವೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಅಮೃತ ಮಹೋತ್ಸವ 75 ವರ್ಷ ಒಂದು ಶಾಲೆ, ಒಂದು ಕಾಲೇಜು ಉಳಿಯುವುದು, ಬೆಳೆಯುವುದು ಅಂತ ಹೇಳಿದ್ರೆ ಅದು ಸಣ್ಣ ವಿಚಾರ ಅಲ್ಲ, ಅದು ಬೆಳೀತಾ ಬಂದಿದೆ. ಮಾತ್ರವಲ್ಲ, ಈಗ ತಾಲೂಕು ಕ್ರೀಡಾಂಗಣ ಇಲ್ಲ, ನಮ್ಮ ಸುಳ್ಯ ತಾಲೂಕಿಗೆ ತಾಲೂಕು ಕ್ರೀಡಾಂಗಣ ಇಲ್ಲ. ಎಲ್ಲವನ್ನು ಸ್ವಾತಂತ್ರ್ಯೋತ್ಸವ ಆಗಿದೆ, ಯಾವ ಸಮಾರಂಭ ಕೂಡ ಇಲ್ಲಿ ಆಗುದು, ಮತ್ತೆ ಹೊರಗಿನಿಂದ ದೊಡ್ಡ ಸಮಾರಂಭಗಳೆಲ್ಲ ಇಲ್ಲಿ ಆಗುದು. ಆಗ ನಮ್ಮ ಅಧ್ಯಕ್ಷರು ಒಂದು ಕನಸಿತ್ತು, ಒಂದು ಸುತ್ತ ಗ್ಯಾಲರಿ ಮಾಡಿದ್ರೆ, ಅದಕ್ಕೆ ಒಂದು ರೂಫಿಂಗ್ ಇದನ್ನ ಮಾಡಿದ್ರೆ ಬಹುಶಃ ಅದು ಪರ್ಮನೆಂಟ್ ಆಗಿ ನಮ್ಮಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ, ಕಾರ್ಯಕ್ರಮ ಮಾಡಲಿಕ್ಕೆ ಕೂಡ ಒಳ್ಳೆಯ ಅವಕಾಶ ಆಗ್ತದೆ. 75 ವರ್ಷದ ಈ ಒಂದು ಸಮಾರಂಭ ಮಾಡಬೇಕು, ಅದ್ಧೂರಿಯಾಗಿ ಮಾಡಬೇಕು. ಮಾತ್ರವಲ್ಲ, ಅದೆಂದು ಮೆಮೊರೇಬಲ್ ಆಗಿ ನಮ್ಮ ಭೂತ ನಮ್ಮ ಭವಿಷ್ಯಕ್ಕಿಂತ ರೀತಿಯಲ್ಲಿ ಅದರ ಕೆಲಸ ಕಾರ್ಯಗಳು ಮತ್ತು ಆ ಸಂಸ್ಥೆಯ ಬೆಳೆದ ರೀತಿಗಳು, ಅದರೊಟ್ಟಿಗೆ ಈ ಒಂದು ಸಮಾರಂಭ ಕೂಡ ಅತ್ಯಂತ ಯಶಸ್ವಿಯಾಗಬೇಕು ದೃಷ್ಟಿಯಲ್ಲಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಸವಣೂರಂತಹ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿಕೊಂಡು ಬಂದು
ಪುತ್ತೂರಿನಲ್ಲಿ ಬಾಲವನವನ್ನು ಅಭಿವೃದ್ಧಿಪಡಿಸಿ ಸಹಕಾರಿ ರಂಗದಲ್ಲಿ ಮಾಸನಂತಹ ಸಂಸ್ಥೆಯನ್ನ KMF ನ ಸಂಸ್ಥೆಯನ್ನು ಕ್ರಾಂತಿಕಾರಿ ಬದಲಾವಣೆ ತಂದಂತಹ ಸೀತಾರಾಮಯ್ಯವರು ಅಧ್ಯಕ್ಷರಾಗಿ ವಹಿಸಿಕೊಂಡಿರುವುದು ಬಹುಶಃ ನಮಗೆಲ್ಲರಿಗೆ ಹೆಮ್ಮೆ. ಯಾಕೆಂದ್ರೆ ರೋಟರಿ ಕ್ಲಬ್ ಆ ರೋಟರಿ ಶಾಲೆಯನ್ನ ಕಳೆದ ವರ್ಷ 3 ವರ್ಷದಿಂದ 1 ಕೋಟಿ ಚಿಲ್ಲರೆಯಲ್ಲಿ ಸಮಯಬಂಧಿತವಾಗಿ ಅದನ್ನ ಮಾಡಿದ್ದಾರೆ ಮತ್ತು ಅದನ್ನು ಅಲ್ಲಿ 4 ಕಡೆ ತಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಸ್ಥಳ ಆಗ್ಬೇಕಂತ ಆ ಬದ್ಧತೆ ಮತ್ತು ನಿಖರತೆ ಆ ಸವಣೂರನ್ನ ಹೇಗಿದ್ದ ಸವಣೂರನ್ನ ಹೇಗೆ ಮಾಡಿದ್ದಾರೆ. ಈ ರೀತಿಯಲ್ಲಿ ಇಂತಹ ಒಂದು ನಾಯಕತ್ವ ಸಿಕ್ಕಿದ ಕಾರಣ ಬಹುಶಃ ಅದರಲ್ಲಿ ಏನು ಬಾಕಿಯ ಕೆಲಸಗಳೇನಿದೆ ಅದೆಲ್ಲವೂ ಒಂದು ಕ್ರಮಬದ್ಧವಾಗಿ ನಡೀತದೆ ಅನ್ನುವಂತಹ ಒಂದು ಆಶಾಭಾವನೆ ಇದೆ. ಈಗಾಗಲೇ ಅವರು ಹೇಳಿದಾಗೆ ಇದೊಂದು ಪತ್ರಕರ್ತರ ಮೂಲಕ ನಾವು ಹಳೆ ವಿದ್ಯಾರ್ಥಿಗಳನ್ನ ಸಂಪರ್ಕ ಮಾಡಿ ಒಬ್ಬೊಬ್ಬ ಹಳೆ ವಿದ್ಯಾರ್ಥಿ 1,50,000 10,000 ಕೊಟ್ಟರು ಕೂಡ ಈ ಮೊತ್ತವನ್ನು ಭರಿಸುವುದು ದೊಡ್ಡ ಕಷ್ಟ ಆಗಲಿಕ್ಕಿಲ್ಲ. ಆದ್ದರಿಂದ ನಿಮ್ಮ ಸಹಕಾರ ಕೂಡ ಅತಿ ಅವಶ್ಯ ಅಂತ ಹೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸಂಘದ ಶೈಕ್ಷಣಿಕ ಪ್ರಗತಿಗೆ ಬಹಳಷ್ಟು ಕೊಡುಗೆ ನೀಡುವಂತಹ ನಮ್ಮ ಸಂಸ್ಥೆ ಸರ್ಕಾರಿ ಪದವಿಪೂರ್ವ ಕಾಲೇಜು ಸುಳ್ಳಿ. ಇದೀಗ ಈ ಸಂಸ್ಥೆಗೆ 75 ವರ್ಷ. 75 ವರ್ಷದ ಒಂದು ಸಂಭ್ರಮ ಅಮೃತ ಮಹೋತ್ಸವವನ್ನು ಅರ್ಥವತ್ತಾಗಿ ಮತ್ತು ಅಚ್ಚುಕಟ್ಟಾಗಿ ಆಚರಿಸಬೇಕು ಎನ್ನುವ ಹಿನ್ನೆಲೆಯಿಂದ ಸಮಿತಿ ಮಾಡಬೇಕು ಅಂತ ಜುಲೈ 12ನೇ ತಾರೀಕಿಗೆ ನಾವು ಸಭೆ ಕರೆದು ವಿದ್ಯಾಭ್ಯಾಸದ ಅಧ್ಯಕ್ಷರಾದ ಸುಧಾಕರ್ ಅವರನ್ನು ಸೇರಿಸಿಕೊಂಡು ಶಾಲಾ ಅಭಿವೃದ್ಧಿ ಸಮಿತಿ, ಕಾರ್ಯಗಳ ಸಮಿತಿ ಮತ್ತೆ ಶಾಲಾ ಮುಖ್ಯಸ್ಥರು ಸೇರಿಕೊಂಡು ಸಭೆ ಕರೆದಿದ್ದೇವೆ. ಆ ಸಮಿತಿಯಲ್ಲಿ ಎಲ್ಲರ ಒಂದು ಒಪ್ಪಿಗೆ ಮತ್ತೆ ಒತ್ತಾಸೆಯ ಮೇರೆಗೆ ಅತ್ಯಂತ ಅನುಭವಿ ಶಿಕ್ಷಣ ಸಂಸ್ಥೆ ನಡೆಸಿ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಮಿತಿ ನಡೆಸಿ ಅನುಭವ ಇರುವಂತಹ ಅದರ ಸ್ಥಾಪಕರು ಆದಂತಹ ಮತ್ತು ಸಹಕಾರಿತ್ಮ ಶ್ರೀ ಸವಣೂರು ಸೀತಾರಾಮಯ್ಯಗಳು ಅಧ್ಯಕ್ಷರು ಎಲ್ಲರಿಗೂ ತುಂಬಾ ಹೆಮ್ಮೆಯ ವಿಷಯ. ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಎಂ.ವಿ. ಸದಾಶಿವ, ಜೊತೆಗೆ ಸಂಘಟನಾ ಕಾರ್ಯದರ್ಶಿಯಾಗಿ ಮುಸ್ತಾಫ್, ಕೋಶಾಧಿಕಾರಿಗಳಾಗಿ ಅಶೋಕ ಪ್ರಭುಗಳು. ಈ ರೀತಿ ನಮಗೊಂದು ಒಳ್ಳೆಯ ಒಂದು ಸಮಿತಿ ರಚನೆ ಆಗಿದೆ. ಇನ್ನು ಮುಂದೆ ಅದರ ಯೋಜನೆಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಇದೊಂದು ಅತ್ಯಂತ ಅವಿಸ್ಮರಣೀಯವಾಗಿ ನಮಗೆ ನೆನಪು ಉಳಿಬೇಕು ಅನ್ನೋ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಏನೆಲ್ಲ ಯೋಜನೆ ಹಮ್ಮಿಕೊಳ್ತಾ ಇದ್ದೇವೆ ಅದರ ಒಂದು ಬಜೆಟ್ ಕೂಡ ತಯಾರಿಸಿ ಈವಾಗಲೇ ಅದರ ಶಂಕುಸ್ಥಾಪನೆ ಕೂಡ ದಿನಾಂಕವನ್ನು ಸೂಚಿಸಿದ್ದಾರೆ. ಸೊ ನಮ್ಮೆಲ್ಲರ ಒಂದು ಕರ್ತವ್ಯ ಏನು ಹೇಳಿದ್ರೆ ಇದನ್ನ ನೀವುಗಳೆಲ್ಲರೂ ಕೂಡ ಅದಕ್ಕೆ ಜಾಸ್ತಿ ಪ್ರಚಾರವನ್ನು ಕೊಟ್ಟು ಸೊ ನಮಗೆ ಈ ನಿಧಿ ಸಂಗ್ರಹಕ್ಕೆ ನೀವು ಕೂಡ ನಮಗೆ ಸಹಾಯ ಮಾಡಬೇಕು ಅಂತ ನಿಮ್ಮಲ್ಲಿ ಕೂಡ ಮನವಿ ಮಾಡಲು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಧನ್ಯವಾದ ಮೂಡುವಂತೆ ಮಾತು ಬಹಳ ಎಲ್ಲರೂ ಸೇರಿ ಚರ್ಚೆ ಮಾಡಿದಾಗ ಸಿದ್ದರಾಮಯ್ಯಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಸಿದಾಗ ಅವರು ಫಸ್ಟ್ ಹೇಳಿದ್ದು 3 ವಿಷಯ ಆಗಬೇಕು. ಒಂದು ಶಾಲೆ ಒಂದು ಒಳ್ಳೆ ಕೊಡುಗೆ ಆಗಬೇಕು, 2ನೇದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಬೇಕು, 3ನೇದು ಈ ಕಾಲಘಟ್ಟದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಊರಿನವರನ್ನು ಮತ್ತೆ ಶಾಲೆ ಅಭಿಮಾನಿಗಳನ್ನು ಸೇರಿಸುವಂಥ ಕಾರ್ಯಕ್ರಮ ಆಗಬೇಕು. ಈ 3 ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸೇರಿಸುವ ಕಾರ್ಯಕ್ರಮ ಆಗ್ತಾ ಇದೆ. ಒಟ್ಟಿನಲ್ಲಿ ಪ್ರತಿ ಆದಿತ್ಯವಾದ ಶ್ರಮದಾನವೂ ಆಗ್ತಾ ಇದೆ. ನಮ್ಮ ಹಿರಿಯ ವಿದ್ಯಾರ್ಥಿಗಳು, ಬೇರೆ ಬೇರೆ ವಿದ್ಯಾರ್ಥಿಗಳ ಪೋಷಕರು, ಇವರೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಯವರು ಎಲ್ಲ ಬಂದು ಈಗಾಗಲೇ 3 ವಾರ ಶ್ರಮದಾನ ಆಗ್ತದೆ. ಈ ಶ್ರಮದಾನ ಮಹೋತ್ಸವದವರೆಗೆ ಮುಂದುವರಿತದೆ, ಅಲ್ಲಿವರೆಗೆ ಅಮೃತ ಮಹೋತ್ಸವವರೆಗೆ ಮುಂದುವರಿತದೆ. ಅದು ಒಂದು ಸೇರಿಸುವ ಕಾರ್ಯಕ್ರಮ ಅಂದರೆ ಅಕ್ಷರದಾಸೋಹ ಕೊಠಡಿ ಅಂತ ಹೇಳಿದರು. ಆಗೊಂದು ಸಂಶಯ ಬರ್ತದೆ ಅಂತ ಹೇಳಿದ್ರೆ ಅಕ್ಷರದಾಸೋಹ ಕೊಠಡಿಗೆ 60 ಲಕ್ಷ ಮಾಡ್ತದೆ. ಇಲ್ಲಿ 3 ವಿಷಯಗಳಿದೆ. ಒಂದು ಈಗಾಗಲೇ ಇರುವಂಥ ಅಕ್ಷರದಾಸೋಹ ಕೊಠಡಿಯನ್ನು ನವೀಕರಿಸಿ ಕೊಠಡಿ ಮಾಡೋದು, ಮತ್ತೊಂದು ಒಳ್ಳೆ ಯೋಜನೆ ಹಾಕೊಂಡಿದ್ದಾರೆ. ಹೈಸ್ಕೂಲಿಗೆ ಸರ್ಕಾರದ ಮಟ್ಟದಿಂದ ಅಕ್ಷರದಾಸೋಹದ ಯೋಜನೆ ಇದೆ. ಆದರೆ ಕಾಲೇಜಿನ ಮಕ್ಕಳು ಈಗ ಮಧ್ಯಾಹ್ನ ಹೊತ್ತಲ್ಲಿ ಹೊರಗೆ ಹೋಗಿ ಊಟ ಮಾಡ್ತಾ ಇದ್ದಾರೆ. ಇಲ್ಲ, ನಮ್ಮ ಕಾಲೇಜಿನ ಮಕ್ಕಳಿಗೂ ಒಂದು ಅಕ್ಷರದಾಸೋಹದ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಸರ್ಕಾರದ ವ್ಯವಸ್ಥೆ ಇಲ್ಲ ಇದ್ರೂ ಹಿರಿಯ ವಿದ್ಯಾರ್ಥಿಗಳು ಮತ್ತೆ ಅಮೃತ ಮಹೋತ್ಸವ ಸಮಿತಿ ಮತ್ತೆ ಎಲ್ಲ ಮತ್ತೆ ಅಲ್ಲೇ ಕಾಲೇಜ್ ಅಭಿವೃದ್ಧಿ ಸಮಿತಿ ಮತ್ತೆ ಸಾರ್ವಜನಿಕರು ಸೇರಿಸಿಕೊಂಡು ನಾಡಿನಿಂದ ಒಂದು ಒಳ್ಳೆಯ ಯೋಜನೆ ಆರಂಭ ಆಗ್ತಾ ಇದೆ. 700 ಮಕ್ಕಳಿಗೆ ಪ್ರತಿ ದಿವಸ ಮಧ್ಯಾಹ್ನದ ಊಟ ಕೊಡುವಂಥದ್ದು ಸುಲಭದ ವಿಷಯ ಅಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಟೋರ್ ರೂಮ್ ಇರಬಹುದು, ಒಂದು ಕಿಚನ್ ಇರಬಹುದು, ಸುಸಜ್ಜಿತವಾಗಿ ವಿತ್ ಸ್ಟೀಮ್ ಮತ್ತೆ ಅಷ್ಟು ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಡೈನಿಂಗ್ ಹಾಲ್. ಸೊ ಕಾಲೇಜಿನಲ್ಲಿ ಒಂದು 100,000 ಮಕ್ಕಳಿಗೆ ಕೂತ್ಕೊಳ್ಳುವಂತ ಒಂದು ಡೈನಿಂಗ್ ಹಾಲ್ ವ್ಯವಸ್ಥೆ, ಈ ಕಡೆ ಹೈಸ್ಕೂಲಲ್ಲಿ ಒಂದು 750 ಮಕ್ಕಳಿಗೆ ಕೂತ್ಕೊಳ್ಳುವಂತ ಡೈನಿಂಗ್ ವ್ಯವಸ್ಥೆ, ಅದರೊಟ್ಟಿಗೆ ಸ್ಟೀಮ್ ಸಹಿತ ಅಡುಗೆ, ಈ ಕಡೆಗೆ ಸ್ಟೋರ್ ರೂಮ್ ಎಲ್ಲವೂ ಆಗ್ತಾ ಇದೆ.
ಸೊ ಅದೊಂದು ದೊಡ್ಡ ಪ್ರಾಜೆಕ್ಟ್ ಅಂತ ಹೇಳಿ ಇಷ್ಟ ಸಂತೋಷ ಪಡ್ತೇವೆ. ಮತ್ತು ಅದು ಕಾಲೇಜಲ್ಲಿ ಅಷ್ಟು ಮಕ್ಕಳಿಗೆ ಊಟದ ವ್ಯವಸ್ಥೆ ಆರಂಭ ಆಗ್ತಾ ಇದೆ ಅಂತ ಹೇಳುವುದು ನಮಗೆ ಬಹಳ ಹೆಮ್ಮೆಯ ವಿಷಯ. ಅದಕ್ಕೂ ನಾವು ಅನ್ನದಾನಿಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಒಂದು ಪ್ರಾಜೆಕ್ಟ್ ಒಳ್ಳೇದು ಹಾಕೊಳ್ತಾ ಇದ್ದಾರೆ. ಎರಡನೇದಾಗಿ ಕಾರ್ಯಕ್ರಮ ಡಿಸೆಂಬರ್ ತಿಂಗಳಲ್ಲಿ 3 ದಿವಸ ನಡೆಸಬೇಕೆಂಬ ಯೋಜನೆ ಇದೆ. ಅದು ಎರಡನೇ ಭಾಗ. ಮೂರನೇದು ಗ್ಯಾಲರಿ ಹೇಳಿದಾಗೆ ಆಟದ ಮೈದಾನಕ್ಕೆ ಗ್ಯಾಲರಿ. ಈಗ ಒಂದು ಗ್ಯಾಲರಿ 2 ರೀತಿ ಇದೆ. ಒಂದು ಕೂತ್ಕೊಳ್ಳಿಕ್ಕೆ ಗ್ಯಾಲರಿ, 2 ಸ್ಟೆಪ್ ಕೂತ್ಕೊಳ್ಳುವಂಥದ್ದು. ಇನ್ನೊಂದು ಮಳೆ ಬಂದಾಗಲೂ ರಕ್ಷಣೆ ಬೇಕು ಅಂತ ಹೇಳೋ ದೃಷ್ಟಿಯಿಂದ ಸ್ಟ್ಯಾಂಡ್ ಆಗಿ ನಮ್ಮ ಸ್ಟ್ಯಾಂಡ್ ಆಗಿ 25 ಫೀಟ್ ಉದ್ದದ ಸ್ಟ್ಯಾಂಡ್, 25 ಫೀಟ್ನ ಗ್ಯಾಲರಿ, ಮತ್ತೆ 25 ಫೀಟ್ನ ಸ್ಟ್ಯಾಂಡ್ ಗ್ಯಾಲರಿ. ಈಗ 550 ಫೀಟ್ನಷ್ಟು ಮಾಡ್ಲಿಕ್ಕೆ ನಮಗೆ ಸಿಗ್ತದೆ. ಅಂದ್ರೆ 12 ಸ್ಟ್ಯಾಂಡ್, 12 ಗ್ಯಾಲರಿ. ಅದಕ್ಕೊಂದು 1.25 ಲಕ್ಷದಷ್ಟು ಅವರಿಗೆ ಬಜೆಟ್ ಹೇಳಿದ್ದಾರೆ. 1.25 ಲಕ್ಷ ಯಾವುದಕ್ಕೆ? ಸ್ಟ್ಯಾಂಡಿಗೆ. ಗ್ಯಾಲರಿಗೆ 75,000 ಹೇಳಿದ್ದಾರೆ. ಸೊ ಯಾರು ಅದನ್ನ ಸಂಘ ಸಂಸ್ಥೆಯವರು ಅಥವಾ ವೈಯಕ್ತಿಕವಾಗಿ ಯಾರು ಕೊಡ್ತಾರ ಆ ಸ್ಟ್ಯಾಂಡಿಗೆ ಅವರದೇ ಹೆಸರನ್ನು ನಾವು ಇಡ್ತೇವೆ, ಅಥವಾ ಆ ಸಂಘ ಸಂಸ್ಥೆ ಹೆಸರನ್ನೇ ಇಡ್ತೇವೆ. ಸೊ ಪ್ರತಿ ಇದು ನಮ್ಮ ರಾಷ್ಟ್ರೀಯ ದಿನಾಚರಣೆಗಳ ದಿವಸ ಜನರು ಬರ್ತಾರೆ, ತುಂಬಾ ಮ್ಯಾಚ್ಗಳಾಗ್ತದೆ. ಆ ಸಮಯದಲ್ಲಿ ಆ ಗ್ಯಾಲರಿ ಅವರ ಹೆಸರಲ್ಲಿ ಉಳಿತಾರೆ. ಇದೊಂದು 2 ಯೋಜನೆ ನಾವು ಸಾರ್ವಜನಿಕರಿಗೆ ತೆಗೆದಿರಲಿಕ್ಕೆ ಬಯಸ್ತೇವೆ. ಉಳಿದಂತೆ ಇಲ್ಲಿರುವವರೆಲ್ಲ ಹಿರಿಯ ವಿದ್ಯಾರ್ಥಿಗಳು, ಮತ್ತೆ ಇವರು ಮಂಜುಳಾ ಮೇಡಮ್ ಹಿರಿಯ ವಿದ್ಯಾರ್ಥಿ ಅಲ್ಲ, ಬೇರೆ ಊರಲ್ಲಿ ಬಂದು ಇಲ್ಲಿ ನೆಲೆಸಿದವರು. ಬಟ್ ಅವರು 3 ಮಕ್ಕಳು ಈ ಶಾಲೆಯ ವಿದ್ಯಾರ್ಥಿಗಳು. ಅದು ನಮಗೆ ಹೆಮ್ಮೆಯ ವಿಷಯ. ಹಾಗೆ ಅವರ ನೇತೃತ್ವದಲ್ಲಿ SDM ನೇತೃತ್ವದಲ್ಲಿ ಮತ್ತೆ ಕಾಲೇಜ್ ಸಮಿತಿಯ ನೇತೃತ್ವದಲ್ಲಿ ನಾವು ನಡೀತಾ ಇದ್ದೇವೆ. ಸೀತಾರಾಮರಾಯಗಳು ಸಿಕ್ಕಿದ ನಮ್ಮ ಭಾಗ್ಯ. ಅವರು ಹಿರಿಯ ವಿದ್ಯಾರ್ಥಿ. ಸೊ ಹಿರಿಯ ವಿದ್ಯಾರ್ಥಿಗಳ ಸಂಘಟನೆ ಆಗಿದ್ದಾರೆ, ಊರವರ ಸಂಘಟನೆ ಆಗಿದ್ದಾರೆ. ಎಲ್ಲರನ್ನು ಸೇರಿಸಬೇಕೆ ಇಷ್ಟದಿಂದ ನಾವು ಇದನ್ನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇಂದು ನಮ್ಮ ಪತ್ರಿಕಾ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಸೀತಾರಾಮರಾಯರಿಗೆ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ